ಕರೆಂಟ್ ಸಹ ಹೋಯ್ತು ಮಾರೆ. ನಾನು ಇದನ್ನು ಕುಡಿಲಿಕ್ಕೇನೆ ಆಗ್ತಿಲ್ಲ. ನಿಮ್ಮ ಹತ್ರ ಹೇಳಿದಲ್ಲ ನಾನು ಈಗ ಕುಡಿದು ನಾನು ಹೋಗ್ತೇನೆ ಅಂತ, ಬಟ್ ಕುಡಿಲಿಕ್ಕೇನೆ ಅರ್ಧ ಗಂಟೆ ಆಗುತ್ತೆ ಮಾರೆ. ಇದೆಲ್ಲ ಇದು ಗೂಂಟ್ ಥರ ಹೇಳ್ತಾರಲ್ಲ, ಇದು ಬಡ್ದೆ ನನಗೆ ಮತ್ತೆ ಒಂಥರ ಆಯ್ತು, ಎಲ್ರಿಗೆಲ್ಲ ಕೇಳಿಸುತ್ತೇನೋ ಅಂತ. ಫುಲ್ ಜೋರು ಸೌಂಡ್, ಎಲ್ಲ ಒಳಗಡೆ ಇರ್ತಾರಲ್ಲ ಯಾಕೆ ಬೇಕು ಅಂತ. ಮತ್ತೆ ಓನರ್ ಏನಾದರೂ ಬಂದರೆ ಲೈಟ್ ಚಿಕ್ಕದಾಯ್ತಂತ. ಆಲ್ರೆಡಿ ಸ್ವಲ್ಪ ಕಟ್ಟಾಯಿತು. 1 ಗಂಟೆ ಆಯ್ತು ಮಾರೆ, ಕರೆಂಟ್ ಬಂದೇ ಇಲ್ಲ. ಏನೋ ಪ್ರಾಬ್ಲಮ್ ಆಗಿರುತ್ತೆ ಅನಿಸುತ್ತೆ. ನಮ್ಮ ಮಳೆ ಫೈನಲಿ ಉಪಕಾರ ಟೆಸ್ಟ್ ಮಾಡಿದೆ, ತುಂಬ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರೂ, ಹೇಗಿದ್ದೀರಾ ಮಾರೆ? ನಾನು ತುಂಬ ಚೆನ್ನಾಗಿದ್ದೇನೆ, ಹಾಗೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೂ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೇನೆ. ಬನ್ನಿ, ಇವತ್ತಿನ ಬ್ಲಾಗ್ ಅಂದರೆ ಫಸ್ಟ್ ಡೈಲಿ ರೂಟೀನ್ ಅಂದರೆ ಫಸ್ಟ್ ಹೋಗೋದೇ ನಾವು ಫ್ರೆಶ್ ಅಪ್ ಆದಮೇಲೆ ಇಲ್ಲಿಗೆ ಅಂದರೆ ಅಡುಗೆ ಮನೆಗೆ ಬನ್ನಿ ಹೋಗೋಣ. ಸ್ವಲ್ಪ ಇಲ್ಲಿ ಪಾತ್ರೆ ಇದೆ, ಪಾತ್ರೆ ತೊಳೆದು ಆಮೇಲೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇವಾಗ ನಾನು ಬೆಳಿಗ್ಗೆ ಎದ್ದು ತುಂಬ ಟೈಮ್ ಆಯಿತು ಮಾರಿ. ಇದು ಏನು ಮೆಂತ್ಯ ಮತ್ತು ಸೋಂಪು ಕುಡಿತಾ ಇದ್ದೆ, ಸ್ವಲ್ಪ ದಿನ ಆಯಿತು ಕುಡಿಲೇ ಇಲ್ಲ. ಸೊ ಇವಾಗ ಫಸ್ಟ್ ಅದನ್ನು ಕುಡಿಯೋಣ ಗೈಸ್. ನೋಡಿ, ಈ ಥರ ಒಂದು ಸ್ವಲ್ಪ ಸೋಂಪು ಮತ್ತು ಮೆಂತ್ಯ ಹಾಕಿ ಈ ಥರ ಈ ನೀರನ್ನು ಕುದಿಸಿ ಚೆನ್ನಾಗಿ ಕುದಿಯಿರಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾನು ತುಂಬ ಸಲ ಟ್ರೈ ಮಾಡಿದ್ದೇನೆ, ಹೆಲ್ತಿಗೆ ತುಂಬ ಒಳ್ಳೆಯದು, ಎಸ್ಪೆಷಲಿ ಹುಡುಗಿಯರಿಗೆ ಅಂತೂ ತುಂಬ ಒಳ್ಳೆಯದು. ಈಗ ಕುದೀತಾ ಇರಲಿ. ಆ್ಯಂಗಲ್ ಒಂದು ಇಡ್ಲಿಕ್ಕೆ ಆಗೋದಿಲ್ಲ ಮಾರೆ. ಪಾತ್ರೆ ನೋಡಿ, ಪಾತ್ರೆ ಇಲ್ಲಿದೆ, ಮೊಬೈಲಲ್ಲಿದೆ, ಸ್ಟ್ಯಾಂಡ್ ಎಲ್ಲಿದೆ, ಇಲ್ಲಿ ಇಡ್ಲಿಕ್ಕೆ ಆಗುತ್ತಾ? ಸೊ ಕಷ್ಟ ಇದೆ. ಸೊ ಒಂಥರ ಕಣ್ಣೆಲ್ಲ ಊಟ ಬಂದಾಗ ಆಗಿಬಿಟ್ಟಿದೆ. ನೈಟ್ ಅಂದರೆ ಲೇಟಾಗಿ ಮಲಗಿದ್ದೆ. ಯಾವಾಗಲೂ ನೈಟ್ ಬೇಗ ಮಲಗಬೇಕು, ಬೆಳಿಗ್ಗೆ ಬೇಗ ಎದ್ದೇಳಬೇಕು. ನಾವೆಲ್ಲ ಉಲ್ಟ ನೋಡಿ, ಮಾಡದೆ ಉಲ್ಟ. ನಾವು ಅಂದರೆ ನಾನು ಆ ಥರ ಮಾಡಿದ್ದೇನೆ. ಸೊ ಎಲ್ಲರೂ ಇರಲಿಕ್ಕಿಲ್ಲ. ಕುದಿತಾ ಇದೆ, ಸಾಕಿದನ್ನು ಶಿಫ್ಟ್ ಮಾಡೋಣ. ಇದು ಆ್ಯಕ್ಚುಲಿ ಕುಡಿಲಿಕ್ಕೆ ಆಗಲ್ಲ ನೋಡಿ, ಇಷ್ಟು ಅಟ್ಲೀಸ್ಟ್ ಇದು ತಿನ್ಲಿಕ್ಕೆ ಆಗಲಿಲ್ಲ ಅಂದರೂ ನೀರಾದರೂ ಕುಡಿಬೇಕು. ಸೊ ಇದು ಫುಲ್ಲು ಕುಡಿಬೇಕು. ಆ್ಯಕ್ಚುಲಿ ನಾನು ಯಾವಾಗಲೂ ಅರ್ಧನೇ ಕುಡಿಯೋದು. ಸೊ ಇದಕ್ಕೀಗ ಹನಿ ತರೋಣ. ಹನಿ ರೂಮನ್ನು ಎತ್ತಿಟ್ಟಿದ್ದೇನೆ. ಹೀಗೆ ಚಾಕ್ಲೇಟ್ ನೋಡ್ಬಿಟ್ರೆ ಚಾಕ್ಲೇಟ್ ತಿನ್ನೋಣ ಅಂತ ಅನ್ಸುತ್ತೆ. ಹನಿ ಬಾಟಲೇ ಇಲ್ಲಪ್ಪ, ತಂದಿದ್ದೆ ಬಟ್ ಎಲ್ಲಿಂದ ಸಿಗ್ತಾ ಇಲ್ಲ. ಓ ಸಾರಿ, ಇಲ್ಲಿ ತಂದಿದ್ದೆ. ಇದಕ್ಕೆ ಕುರಿತು ಆಮೇಲೆ ಈಗ ಹಾಲು ತರಲಿಕ್ಕೆ ಹೋಗಬೇಕು. ಹಾಲು ಮತ್ತು ತೆಂಗಿನಕಾಯಿ ಆಗಬೇಕು. ಸೊ ತೆಂಗಿನಕಾಯಿ ಸಿಗುತ್ತೆಲ್ಲ ಗೊತ್ತಿಲ್ಲ, ಎಲ್ಲಿ ಇಲ್ಲದು ಮುಂದೆ ಹೋಗಬೇಕಾಗುತ್ತೆ. ನಾನು ಕುಡಿದ್ಬಿಟ್ಟು ಹೋಗ್ತೇನೆ. ಹನಿ ಹಾಕಿದರೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಒಂಥರ ಕಹಿ ಮಾರೆ, ಬಟ್ ಏನು ಮಾಡೋದು, ಕುಡಿಬೇಕು, ಗೊತ್ತಾಯ್ತಾ? ನಮಗೆ ಹಾಗೇನೆ ಅಲ್ವಾ, ಸ್ವೀಟ್ ಇದ್ದರೆ ಕಹಿ ಇದ್ದರೆ ಜಾಸ್ತಿ ಎಲ್ಲ ಇದ್ದರೆ ತಿನ್ನಲ್ಲ ನಾವು. ಬಟ್ ಯಾವುದು ಹೆಲ್ತಿಯಾಗಿರುತ್ತೆ ಅದು ಕಹಿ ಇದ್ದರೂ ತಿನ್ನಬೇಕಂತೆ. ಲೈಕ್ ಈಗ ಹಾಗಲಕಾಯಿ ಇದೆಯಲ್ಲ, ಹಾಗಲಕಾಯಿ, ಎಸ್, ಹಾಗಲಕಾಯಿ ನೋಡಿ ಎಷ್ಟು ಒಳ್ಳೆಯದು, ಬಟ್ ನಾವು ಅದನ್ನು ಮಾತ್ರ ತಿನ್ನಲ್ಲ. ಕರೆಂಟ್ ಸಹ ಹೋಯ್ತು ಮಾರೆ. ನಾನು ಇದನ್ನು ಕುಡಿಲಿಕ್ಕೇನೆ ಆಗ್ತಿಲ್ಲ. ನಿಮ್ಮ ಹತ್ರ ಹೇಳಿದಲ್ಲ ನಾನು ಈಗ ಕುಡಿದು ನಾನು ಹೋಗ್ತೇನೆ ಅಂತ, ಬಟ್ ಕುಡಿಲಿಕ್ಕೇನೆ ಅರ್ಧ ಗಂಟೆ ಆಗುತ್ತೆ ಮಾರೆ. ಬಟ್ ಒಂಥರ ಹನಿ ಹಾಕಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಆಯಿತಾ? ಯಬ್ಬ, ನಾನು ಕುಡಿಯೋದನ್ನು ನೋಡಿದರೆ ನೀವು ಯಾರು ಕುಡಿಲಿಕ್ಕಿಲ್ಲ ಮಾರೆ, ಆ ಥರ ಮಾಡ್ತಿದ್ದೇನೆ. ಬಟ್ ಚೆನ್ನಾಗಿದೆ, ಆಯಿತಾ? ವಾವ್, ತುಂಬ ಬಿಸಿಲಿದೆ. ಹಾಲು ಮತ್ತು ತೆಂಗಿನಕಾಯಿ, ಕಾಯಿ ಮೆಣಸಬೇಕಿತ್ತು, ತಂದೆ. ಡೋರ್ ಹಾಕಿ ಬರೋಣ, ಇಲ್ಲದ್ರೆ ಕೋತಿಗಳು ಕಾಟ. ನೋಡಿ, ಇದು ತೆಂಗಿನಕಾಯಿ ಇದೆಲ್ಲ, ಇದು ಗೂಂಟ್ ಥರ ಹೇಳ್ತಾರಲ್ಲ. ನಿನ್ನೆ ಮಾರೆ ನಾನು ಡ್ರೈ ಫಿಶ್ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಇದ್ರ ಧೈರ್ಯದಲ್ಲಿ ನಾನು ಮಾಡ್ತೇನೆ ಅಂತ ಅಂದ್ಕೊಂಡಿದ್ರೆ ಆಗ್ತಾನೆ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ಇದು ಬಡ್ದೆ ನನಗೆ ಮತ್ತೆ ಒಂಥರ ಆಯ್ತು, ಎಲ್ರಿಗೆಲ್ಲ ಕೇಳಿಸುತ್ತೇನೋ ಅಂತ. ಫುಲ್ಲು ಜೋರು ಸೌಂಡ್, ಎಲ್ಲ ಒಳಗಡೆ ಇರ್ತಾರಲ್ವ ಯಾಕೆ ಬೇಕು ಅಂತ. ಮತ್ತು ಓನರ್ ಏನಾದರೂ ಬಂದರೆ ಮಾರೆ ಅಂತ. ಯಾಕಂದರೆ ಅಷ್ಟು ಜೋರು ಬಡಿತೈತೆ, ಬಟ್ ಕಟ್ಟೆ ಆಗಲಿಲ್ಲ ನೋಡಿ, ಸೌಂಡೇ ಬರ್ತಿದೆ. ಅದಕ್ಕೆ ಇವತ್ತು ಇದು ತಂದಿದ್ದಕ್ಕೆ ಎಷ್ಟೊಂದು 40 ರೂಪಾಯಿ 50 ರೂಪಾಯಿ ಅನಿಸುತ್ತೆ. ಚೆನ್ನಾಗಿದೆ. ಈಗ ಇದನ್ನು ಹೊಡಿಬೇಕು, ಇದರಲ್ಲಿ ಓಟ್ಸ್ ಮಾಡಬೇಕು ಮತ್ತು ಸ್ವಲ್ಪ ಟೀನು ಕುಡಿಬೇಕು. ಮತ್ತು ಇಲ್ಲಿ ನೋಡಿ, ಇದು ಮಿಲ್ಕ್ ಶೇಕಿಗೆ ಸಂಜೆ ಮಾಡೋಣ. ಮಿಲ್ಕ್ ಶೇಕ್ ರೆಸಿಪಿ ಬೇಕಾ? ಬೇಕಾದರೆ ಅದು ಬೇರೆ ಸಪ್ರೇಟ್ ಬ್ಲಾಗ್ ಮಾಡ್ತೇನೆ. ಇಲ್ಲಿ ಕಡಲೆ ನೀರಿಗೆ ಹಾಕಿಟ್ಟಿದ್ದೇನೆ. ಇವತ್ತು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ.
ಓಟ್ಸು ಮಾಡೋಣ. ಈಗ ಕರೆಂಟ್ ಬೇರೆ ಇಲ್ಲ, ಅಷ್ಟು ಕ್ಲಾರಿಟಿ ಬರ್ತಿಲ್ಲ, ಅದಕ್ಕೆ ಇವಾಗ ವೀಡಿಯೋ ಮಾಡೋದಾ ಬೇಡವಾ ಅಂತ. ವೀಡಿಯೋ ಮಾಡಬೇಕು, ಬಟ್ ಕರೆಂಟ್ ಬರೋವರೆಗೆ ಕಾಯಬೇಕಾ, ಸ್ವಲ್ಪ ಕತ್ತಲಿದೆ. ಈಗ ಓಟ್ಸಿಗೆ ನನ್ನ ಹತ್ರ ಏನಿಲ್ಲ ಹಾಕಲಿಕ್ಕೆ, ಇದು ಡ್ರೈ ಫ್ರೂಟ್ಸ್ ಇದೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಬಾಳೆಹಣ್ಣು ಹಾಕಿ ಸಿಂಪಲಾಗಿ ಹಾಲಿಗೆ ಹಾಕಿ ಬೇಯಿಸ್ಬಿಟ್ಟು ತಿನ್ನೋದು. ಸೌಂಡ್ ಗೈಸ್, ಏನಂದರೆ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ದೆ ಮತ್ತು ಇಲ್ಲದ ಮುಂಚೆನೂ ನೋಡ್ತಿದ್ರು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ಈ ಥರ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ನಮಗೂ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಮಾಡ್ಬೋದು ಅಂತ ನಿಮ್ಮ ಹತ್ರ ನಾನು ಇದು ಸಬ್ಸ್ಕ್ರೈಬ್ ಮಾಡಿ ಅಂತ ಪ್ರೀತಿಯಿಂದ ಕೇಳ್ತಾ ಇರೋದು. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಂತ ಅಂದ್ಕೊಂಡಿದ್ದೇನೆ, ಆಯಿತಾ. ಬಿಸಿಲು, ಓಟ್ಸು ಮತ್ತು ಸ್ವಲ್ಪ ಹಾಲು, ಇಲ್ಲಿ ನೋಡಿ 1/4 ಲೀಟ್ರ್ ಹಾಲು ತಂದಿದ್ದೆ ಅನಿಸುತ್ತೆ. ಗೈಸ್, ಇವಾಗ ಇದು ಸ್ವಲ್ಪ ಬಿಸಿ ಎಲ್ಲ ಹೋಗಲಿ, ನೋಡಿ ಹೇಗೆ ಬಿಸಿ ಬರ್ತಾಯಿದೆ ಅಂತ. ಸೊ ಅದಕ್ಕೀಗ ಈ ಬಾಳೆಹಣ್ಣು ಮತ್ತು ಸ್ವಲ್ಪ ನಟ್ಸನ್ನು ಒಂದು ಸ್ವಲ್ಪ ಹಾರಿ ಆದಮೇಲೆ, ಬಿಸಿ ಹಾರಿ ಆದಮೇಲೆ ಮಿಕ್ಸ್ ಮಾಡೋಣ. ಹಾಗೆ ಟೀ ಸ್ವಲ್ಪ ರೆಡಿಯಾಗಿದೆ, ಅದು ಮತ್ತೆ ಕುಡಿಬೇಕು. ಈಗ ಬೇಡ, ಜಾಸ್ತಿ ಟೀ ಕುಡಿಬಾರ್ದು, ಯಾಕಂದರೆ ಈಗ ಅಷ್ಟು ಓಟ್ಸ್ ಎಲ್ಲ ತಿಂದುಬಿಟ್ಟು ಅದನ್ನು ಇನ್ನೂ ಮತ್ತೆ ತಿನ್ನಬೇಕು. ಆ್ಯಕ್ಚುಲಿ ಫಸ್ಟ್ ತಿಂದು ಮತ್ತೆ ಸ್ವಲ್ಪ ಟೀ ಕುಡಿದ್ರು ಓಕೆ. ನಾನು ಮೊದಲೇ ಟೀ ಕುಡಿತಿದ್ದೇನೆ, ಯಾಕಂದ್ರೆ ನನಗೆ ಚೂರು ಆಗಲೇ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ, ಯಾಕಂದರೆ 10:30 ಮೇಲೆ ಆಯಿತು. ಸೊ ನಾನು ಬೇಗ ಟೀ ಕುಡಿತಿದ್ದೆ ಫಸ್ಟ್ ಶಿಫ್ಟಲ್ಲೆಲ್ಲ ಇರುವಾಗ. ಸ್ವಲ್ಪ ಆದರೂ ಕುಡಿಯೋದಿದ್ದರೆ ಈ ತಲೆನೋವು ಸ್ವಲ್ಪ ಆದರೂ ಕುಡಿಬೇಕು, ಗೊತ್ತಾಯ್ತು. ಇಲ್ಲಾಂದರೆ ತಲೆನೋವು ಬಂದು ಹೋಗುತ್ತೆ. ನೋಡಿ ಅಂತ ಯಾವ ಥರ ಅಂದರೆ ನಾವು ಯಾವುದು ಬೇಡ ಅದನ್ನು ಸ್ವಲ್ಪ ಯಾವುದಕ್ಕೂ ಅಷ್ಟೇ ಅಡಿಕ್ಷನ್ ಆಗಬಾರ್ದು. ಯಾಕಂದರೆ ಈಗ ಡ್ರಿಂಕ್ಸ್ ಆಗಲಿ, ಆಲ್ಕೋಹಾಲ್ ಯಾವುದಾಗಲಿ, ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ಸ್ ನೋಡಿ ನಾವು ನಮಗೆ ಲಾಸ್ಟ್ಗೆ ಹೇಗಾಗುತ್ತೆ ಅಂದರೆ ನಮಗೆ ಅದು ಆ್ಯಕ್ಚುಲಿ ಬೇಡ ಅಂತ ಅನ್ನಿಸ್ತಾ ಇರುತ್ತೆ, ಬಟ್ ನಮಗೆ ನಮ್ಮನ್ನು ಅದು ಬಿಟ್ಟು ಹೋಗಲ್ಲ. ಅದಕ್ಕೋಸ್ಕರ ಎಡಿಕ್ಷನ್ ಈಸ್ ವೆರಿ ಟಫ್ ಮಾರೆ. ನೋಡಿ ಅಂತ ಈಗ ಯಾವುದೇ ಆಗಲಿ, ಟೀ ಆಗಲಿ, ಡ್ರಿಂಕ್ಸ್ ಆಗಲಿ, ಯಾವುದೇ ಆಗಲಿ ಎಡಿಕ್ಷನ್ ಒಂದು ಇರಬಾರ್ದು. ಈವನ್ ಮನುಷ್ಯರಲ್ಲೂ ಅಷ್ಟೇ ಜಾಸ್ತಿ ಅಟ್ಯಾಚ್ಮೆಂಟ್ ಇರಬಾರ್ದಲ್ವಾ. ಗೈಸ್, ಇವಾಗ ಟೀ ಆಯ್ತು, ಈಗ ಓಟ್ಸು ಸಪ್ಪೆ ಆಗಿದೆ ಮಾರೆ. ಈಗ ನೋಡೋಣ, ಕರೆಂಟ್ ಬರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ನನಗೆ ಏನಾದರೂ ಅಡುಗೆ ಮಾಡಬೇಕಂದ್ರೂ ಈಗ ಮಿಕ್ಸಿ ಬೇಕು. ಸೊ ಮಿಕ್ಸಿ ಬೇಕಂದರೆ ಕರೆಂಟ್ ಬೇಕಲ್ಲ. ಮತ್ತು ಎಷ್ಟೋ ಜನ ನಾನು ತುಳು ಮಾತಾಡಬೇಕು ಅಂತ ಅಂತಾರೆ. ತುಳು ಮಾತಾಡಬೇಕಾ ಅಂತ ಕಮೆಂಟ್ ಮಾಡಿ. ಸಪ್ಪೆ ಆಯಿತು, ಈಗ ಬಾಳೆಹಣ್ಣು ಹಾಕೋಣ. ಮತ್ತು ಡೇಟ್ಸ್ ಸ್ವಲ್ಪ ತೆಗೆದಿಡಬೇಕು, ಸ್ವಲ್ಪ ಹಾಕಬೇಕಷ್ಟೇ. ಬಿಸಿಲಿದ ಹಾಕಿದೆ ಡೇಟ್ಸ್ ಎಲ್ಲ, ಸ್ವಲ್ಪ ಹನಿ ಹಾಕೋಣ. ಇರುತ್ತೆ, ಬಟ್ ನನ್ನ ಹತ್ರ ಬೆಲ್ಲ ಇಲ್ಲ, ಸೊ ಅದಕ್ಕೋಸ್ಕರ ಹನಿ ಹಾಕಿದೆ. ನೋಡೋಣ, ಇದೀಗ ಮಿಕ್ಸ್ ಚೆನ್ನಾಗಿ ಮಾಡಿ ತಿನ್ನೋಣ. ತುಂಬ ಲೇಟ್ ಆಯ್ತು ಗೈಸ್ ತಿನ್ನೋದು, ಯಾಕಂದರೆ ಬೇಗ ತಿನ್ನಬೇಕಿತ್ತು. ಯಾಕಂದರೆ ನಾನು ಎದ್ದಿರೋದು ಲೇಟ್, ಸೊ ಹಾಗೇನು ಊಟ ಬೇರೆ ಮಾಡಬೇಕು ಮಾರೆ ಲೇಟಾಗಿ. ಸೊ ಈಗ ಫಸ್ಟ್ ತಿನ್ನೋಣ. ಚೆನ್ನಾಗಿದೆ ಗೈಸ್ ಓಟ್ಸು, ಅಂದರೆ ಟೇಸ್ಟಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪ್ಲೇಟ್ ಖಾಲಿ ಮಾರೆ, ಸೂಪರ್ ಗೈಸ್ ಓಟ್ಸ್. ಈಗ ಮಳೆ ಬರುತ್ತೆ ಅನಿಸುತ್ತೆ, ಫುಲ್ಲು ಕತ್ತಲಾಗಿಬಿಟ್ಟಿದೆ. ನಾನು ಬಟ್ಟೆ ಬೇರೆ ಒಗಿಯೋಣ ಅಂತ ಬಿಸಿಲು ನೋಡಿಬಿಟ್ಟು ಬೆಡ್ಶೀಟಲ್ಲಿ ಒಗಿಬೋದಲ್ಲ ಅಂತ ಈಗ ನೋಡಿದೆ. ಈಗ ಜಸ್ಟ್ ಈಗ 5 ನಿಮಿಷದಲ್ಲಿ ಬಿಸಿಲಿತ್ತು, ಇವಾಗ ಮಳೆ ಫುಲ್ ಬರುತ್ತೆ. ಕರೆಂಟ್ ಬೇರೆ ಅದಕ್ಕೆ ತೆಗೆದಿದ್ದಾರೆ ಅನಿಸುತ್ತೆ. ನಾನು ಬೇರೆ ಬ್ಲಾಗ್ ಮಾಡ್ತಿದ್ದೇನೆ, ಈಗ ಚಾರ್ಜ್ ಬೇರೆ ಇಡಬೇಕು, ಕರೆಂಟ್ ಎಲ್ಲ ಹೋದರೆ ಕರೆಂಟ್ ಬೇರೆ ಇಲ್ವಲ್ಲ. ಸೊ ತೆಂಗಿನಕಾಯಿ ಹೊಡಿಬೇಕು, ಈಗ ಹೊಡಿಯೋದು ನೋಡಿ, ದೊಡ್ಡದು ಬೇರೆ ಇದೆ. ಈಗ ನೋಡಿ ಇದೀಗ ವೇಸ್ಟ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಸ್ವಲ್ಪ ಬೇಕಾಗಿರೋದು, ಇನ್ನೂ ಅರ್ಧ ಉಳಿಯುತ್ತೆ, ಫ್ರಿಜ್ ಇಲ್ಲ. ಸೊ ಅದಕ್ಕೋಸ್ಕರ ತೆಂಗಿನಕಾಯಿಗೆ ಒಂದು 40-50 ರೂಪಾಯಿ ಕೊಡುವಾಗ ದೊಡ್ಡ ಅಮೌಂಟ್ ಅಂತ ಅನಿಸುತ್ತೆ. ಈಗ ಹೊಡಿಬೇಕು, ಚೂರು ಸೌಂಡ್ ಬರದಿದ್ರೆ ಸಾಕು. ಇವತ್ತು ಸಂಡೇ ಬೇರೆ ಮಾರಿ. ಆಲ್ರೆಡಿ ಸ್ವಲ್ಪ ಕಟ್ಟಾಯಿತು. ಉಪ್ಪು ಮಾತ್ರ ಒಂದೊಂದು ಥರ ಆಯಿತು ಮಾರೆ, ಒಂದು ಆ ಕಡೆ ಒಂದು ಈ ಕಡೆ ನೋಡಿ ಅಂತ ಹಾವು ಹೋದಾಗ ಆಗ್ಬಿಟ್ಟಿದೆ. ಅಯ್ಯೋ ಅಯ್ಯೋ, ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಗೊತ್ತಾನೆ. ಏನಾದರೂ ಮಾಡಿ ಇದನ್ನು ಯೂಸ್ ಮಾಡ್ಕೋಬೇಕು ಇವತ್ತು. ಫೈನಲಿ ಒಡ್ದೆ ಅಲ್ಲ. ಈಗ ಇಲ್ಲಿ ತೊಂಡೆಕಾಯಿ ಇದೆ, ಅಯ್ಯೋ ಬಿತ್ತೋದು, ಅದನ್ನೀಗ ಕಟ್ ಮಾಡಿ ಮತ್ತು ಕಡಲೆ ಬೇಯಿಸ್ಲಿಕ್ಕೆ ಇಡಬೇಕು. ಬನ್ನಿ, ಇದು ನೋಡಿ ಕಟ್ ಮಾಡಿದೆಲ್ಲ, ಮತ್ತು ಇಲ್ಲಿ ಕಡಲೆನಿದೆ,
ಇದು ನೋಡಿ ಎಷ್ಟು ಕೆಂಪು ಮಾರಿ ಇದನ್ನೆಲ್ಲ ಹಾಕಿದರೆ ಚೆನ್ನಾಗಿರಲ್ಲ. ಈಗ ಇಷ್ಟು ತಂದದ್ರಲ್ಲಿ ಇದೆಲ್ಲ ಇಷ್ಟೆಲ್ಲ ಕೆಂಪಾಗಿಬಿಟ್ಟಿದೆ. ಇದು ತುಂಬ ಹುಳಿ ಆಗುತ್ತೆ, ಅದಕ್ಕೆ ಇದು ನಾನು ಹಾಕಲ್ಲ. ಇಷ್ಟು ವೇಸ್ಟ್ ಇದೆ, ಇಷ್ಟೇ ಇಷ್ಟು. ಇದನ್ನೀಗ ಕುಕ್ಕರಿಗೆ ಹಾಕಿ ಬೇಯಿಸ್ಲಿಕ್ಕೆ ಇಡೋಣ. ಜಾಸ್ತಿ ಆಯಿತು, ಯಾಕಂದ್ರೆ ನಾನು ಸ್ವಲ್ಪ ಅಂತ ಹೇಳ್ಬಿಟ್ಟು ಹಾಕಿದೆ ಮಾಡಿ. ಇವಾಗ ಜಾಸ್ತಿ ಇದೆ, ತೊಂಡೆಕಾಯಿ ಕಮ್ಮಿ ಆಯಿತಾ ಅಂತ ಬೇಯಿಸ್ಲಿಕ್ಕೆ ಇಟ್ಟೆ. ಮಸಾಲ ಮಾಡಬೇಕು, ಅಷ್ಟರಲ್ಲಿ ಒಂದು ವೀಡಿಯೋ ನನಗೆ ರೀಲ್ಸಲ್ಲಿ ಪೋಸ್ಟ್ ಮಾಡಬೇಕು. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಗೈಸ್ ಐಶು ಕುಡ್ಲಾ ಅಂತ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಅದರಲ್ಲೆಲ್ಲ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತಿದ್ದೆ. ನಾನು ಅಕೌಂಟ್ ಸಿಕ್ಕಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ ಗೈಸ್. ಬಿಸಿಲ್ ಬಂತು, ಎಷ್ಟು ಬಿಸಿಲ್ ತೆಗಿಯೋಣ ಅಂತ 4 ತೆಗಿಯೋಣ ಗೊತ್ತಾಗ್ತದೆ. ಎಂತ ಮಾರೆ ಕರೆಂಟೇ ಬರ್ತಾಯಿಲ್ಲ, ವೆಯ್ಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ಈಗ ಕರೆಂಟ್ ಬರಲೇಬೇಕು ನನಗೆ. ಈಗ ಮಿಕ್ಸಿಯಲ್ಲಿ ಮಸಾಲೆ ಗ್ರೈಂಡ್ ಮಾಡಬೇಕು, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಫಸ್ಟ್ ಟೈಮ್ ಯಾವಾಗ ಹೋಗಿದೆ ಅಂದರೆ ಮಾರ್ನಿಂಗ್ ಹೋಗಿದೆ, ಇನ್ನೂ ಬಂದಿಲ್ಲ. 11 ಗಂಟೆ ಮೇಲೆ ಆಯಿತು. ಈಗ ವೆಯ್ಟ್ ಮಾಡ್ತಾ ಇದ್ದೇನೆ. ಕರೆಂಟ್ ಬರುವಷ್ಟರಲ್ಲಿ ಚಾರ್ಜ್ ಖಾಲಿ ಆಗುತ್ತೆ ಅನಿಸುತ್ತೆ. ಆವಾಗ ವೀಡಿಯೋನು ಯಾವಾಗ ಎಷ್ಟಾಗುತ್ತೆ ಅಂತಲೂ ಗೊತ್ತಾಗ್ತಿಲ್ಲ. ಇವಾಗ ನೋಡೋಣ. ಏನಂದರೆ ಟೈಮ್ 1 ಗಂಟೆ ಆಯ್ತು ಮಾರೆ, ಕರೆಂಟ್ ಬಂದೇ ಇಲ್ಲ. ಏನೋ ಪ್ರಾಬ್ಲಮ್ ಆಗಿರುತ್ತೆ ಅನಿಸುತ್ತೆ, ನಮ್ಮ ಮಳೆ ಬಂದೆ ಮರ ಬಿದ್ದಿದೆ ಅನಿಸುತ್ತೆ. ಸೊ ಏನದು ಗೊತ್ತಿಲ್ಲ. ನಾನು ಮಾರೆ ಇವತ್ತೇ ಒಂದು ತೆಂಗಿನಕಾಯಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಸ್ವಲ್ಪ ಚೆನ್ನಾಗಿ ರಿಸಿಪ್ ಮಾಡೋಣ ಅಂತ, ಸೊ ಮನುಳಿ ಕಡಲೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಾಗಲಿಲ್ಲ. ಇವಾಗ ಬೇಯಿಸ್ಲಿಕ್ಕೆ ಬೇರೆ ಇಟ್ಟಿದ್ದೇನೆ, ರೈಸ್ ಇಟ್ಟಿದ್ದೇನೆ, ಮತ್ತು ತೊಂಡೆಕಾಯಿ ಎಲ್ಲ ಬೆಂದಿದೆ. ಈಗ ಗ್ರೈಂಡ್ ಮಾಡಿ ಮಸಾಲೆ ಮಾಡೋಣ ಅಂದರೆ ಕರೆಂಟ್ ಇಲ್ಲ. ಸೊ ಇವಾಗ 1 ಗಂಟೆ ಆಯ್ತು, ಆಗಲೇ ನಂದು ಓಟ್ಸ್ ತಿನ್ನೋದೆಲ್ಲ ಕರಗೋಯ್ತು. ಈಗ ಅಟ್ಲೀಸ್ಟ್ ಒಂದು ಮೊಸರಾದರೆ ತಂದು ಊಟ ಮಾಡೋಣ. ನಾನು ಅಟ್ಲೀಸ್ಟ್ ಡ್ರೈ ಫಿಶ್ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿದರೆ ಲಾಸ್ಟಿಗೆಲ್ಲ ಥಿಂಕ್ ಮಾಡಿ ಆದಮೇಲೆ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಇದು ಬೇಕಲ್ಲ ಕರೆಂಟ್. ಸೊ ಇವಾಗ ಮೊಸರು ಇಲ್ಲದ್ರೆ ಆಮ್ಲೆಟಲ್ಲಿ ಊಟ ಮಾಡಬೇಕು. ಅದಕ್ಕೆ ಮೊಸರು ತರೋಣ ಅಂತ ಎಷ್ಟು ಮಾಡ್ತಾ ಇದ್ದೇನೆ. ಅದು ಹಾಗೆಯೇ ನೋಡಿ ಅಂತೆ, ನಾವು ಏನು ಅಂದ್ಕೋತೀವಿ ಅದು ಆಗೋದೇ ಇಲ್ಲ ಮಾರೆ. ಒಂದ್ಸಲ ಬೇಗ ಅಡುಗೆಲ್ಲ ಮುಗಿಸಿ ಬೇರೆದು ಏನಾದರೂ ಬೇಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಇವಾಗ ಮೊಸರು ಅಂಗಡಿ ಹೋಗಿ ತರೋಣ ಅಂತ ಅಂದ್ಕೊಂಡಿದ್ದೇನೆ. ಅದೂ ಈಗ ಬರುತ್ತಾ ಅಂತ 1:30ವರೆಗೆ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಮೊಸರು ಬಂತು. ಕರೆಂಟ್ ಇವತ್ತು ಬರಲ್ಲ ಗಸಿ, ಹಾಕೊಂಡು ನನಗೆ ಡೌಟು ಸಂಜೆವರೆಗೆ ಬರಲ್ಲ ಅಂತ. ಸೊ ಇವತ್ತು ಮೊಸರಲ್ಲೇ ಊಟ, ಚಾರ್ಜ್ ಖಾಲಿ ಆಗ್ತಿದೆ ಗೈಸ್. ಇವತ್ತು ನೋಡಿ ತೊಂಡೆಕಾಯಿ ಪಲ್ಯ ಆಗಲಿಲ್ಲ ಕರೆಂಟ್ ಇಲ್ಲದೆ. ಸೊ ಇವತ್ತು ಆಮ್ಲೆಟ್. ಇವತ್ತು ಊಟ ಬಾಯ್ಲ್ಡ್ ರೈಸ್ ಜೊತೆ ಮೊಸರು ಮತ್ತು ಆಮ್ಲೆಟ್, ತೊಂಡೆಕಾಯಿ ಪಲ್ಯ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ, ಇಲ್ಲಾಂದರೆ ತೊಂಡೆಕಾಯಿ ಪಲ್ಯ ಮಾಡಲಿಕ್ಕಾಗಲಿಲ್ಲ, ನೆಕ್ಸ್ಟ್ ಸಂಜೆ ಈವ್ನಿಂಗ್ ಮಾಡೋಣ ಅಂತ. ಕರೆಂಟ್ ಬಂದ ಮೇಲೆ ಗೊತ್ತಿಲ್ಲ ಕರೆಂಟ್ ಬರುತ್ತಿಲ್ವಂತ. ಸೊ ಈಗ ಅದರಲ್ಲಿ ಊಟ ಮಾಡೋಣ. 4:15 ಆಯಿತು ಗೈಸ್, ಆದರೂ ಕರೆಂಟ್ ಬಂದೇ ಇಲ್ಲ ಮಾರೆ. ನಾನು ಒಂದು ರೌಂಡ್ ನಿದ್ದೆ ಆಗಿ ಬಟ್ಟೆ ಒಗ್ದೆಲ್ಲ ಬಂದೆ, ಆದರೂ ಬರಲಿಲ್ಲ. ಬಟ್ಟೆಲ್ಲ ಒಗ್ದೈತೆ, ಇಲ್ಲಿ ಹೊರಗಡೆ ಹಾಕಬೇಕು. ಅದಕ್ಕೆ ಏನಂದ್ರೆ ಸಮಸ್ಯೆ ಮಾರೆ. ಕೆಳಗಡೆ ಮನೆಯಲ್ಲಿ ನಾನು ಹಾಕೋದೆಲ್ಲ ಕೆಳಗಡೆ ನೀರು ಬೀಳುತ್ತಂತೆ. ಸೊ ಅದಕ್ಕೋಸ್ಕರ ನಾನು ಈ ತಂತಿ ಕಟ್ಟೋಣ ಅಂತ ಅಂದ್ಕೊಳ್ಳೋದು. ಬಟ್ ಮೇಲ್ಗಡೆಯಿಂದ ಬಂದಿದೆ, ಒಂದೊಂದು ಸ್ವಲ್ಪ ಭಯ ಬೇರೆ ಆಗ್ತಿದೆ. ಕಟ್ಲಾ ಬೇಡ, ಎಲ್ಲಿಂದೆಲ್ಲ ಕನೆಕ್ಷನ್ ಬಂದಿದೆ ಅಂತಾರ, ಕೇಬಲ್ ಥರ ಇದೆ. ಟ್ರೈ ಮಾಡ್ತಾ ಇದ್ದೇನೆ. ಮೇಲ್ಗಡೆಯಿಂದ ಬಂದಿದೆ, ಎಲ್ಲಿಂದ ಬಂದಿದೆ ಗೈಸ್. ಫೈನಲಿ ಕರೆಂಟ್ ಬಂತು ಮಾರೆ. 10ವರೆಗೆ ಹೋಗಿತ್ತು, 5ವರೆಗೆ ಬಂತು. ನಂದು ಈಗ ತೊಂಡೆಕಾಯಿ ಪಲ್ಯ ಹಾಗೇನೆ ಉಳಿದಿತ್ತು. ಸೊ ಮಧ್ಯಾಹ್ನ ಅಂತೂ ಮೊಸರು ಮತ್ತು ಆಮ್ಲೆಟಲ್ಲಿ ಊಟ ಮಾಡಿದ್ದು. ಇವಾಗ ಅದನ್ನು ಕಂಟಿನ್ಯೂ ಮಾಡೋಣ. ಈಗ ನನಗೆ ಅದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಕರೆಂಟ್ ಇರಲಿಲ್ವಲ್ಲ. ಸೊ ಈಗ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಕರೆಂಟ್ ಬಂದಾಗ ಚಾರ್ಜ್ ಇಡೋದ್ರಲ್ಲಿ ಮಾರೆ ವೀಡಿಯೋ ಮಾಡಲಿ ಮರ್ತುಬಿಟ್ಟೆ. ಈಗ ನೋಡಿ ಬನ್ನಿ, ಬೇಯಿಸಿರುವ ತೊಂಡೆಕಾಯಿ ಮತ್ತು ಕಡಲೆ, ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದೀಗ ಕುದೀತಾ ಇರಲಿ, ಅಷ್ಟರಲ್ಲಿ ಇದು ಫ್ರೈ ಮಾಡಬೇಕು. ಇದು ಗ್ರೈಂಡ್ ಮಾಡಬೇಕು. ಫ್ರೈ ಮಾಡಿರೋದು ಇದು ಮೆಣಸು, ಈರುಳ್ಳಿ, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿ ನಾನು ಫ್ರೈ ಮಾಡಿ ಈಗ ಗ್ರೈಂಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಅರಶಿಣ ಮತ್ತು ಹುಳಿ ಆ್ಯಡ್ ಮಾಡ್ಕೊಳ್ಳೋಣ. ಹಾಕಿದ್ದೇನೆ, ಮತ್ತು ತೊಂಡೆಕಾಯಿ ಬೇರೆ ಹುಳಿ ಅಲ್ವಾ, ಸೊ ಇಷ್ಟು ಹಾಕಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋಣ. ಈಗ ಮಸಾಲೆ ಎಲ್ಲ ಗ್ರೈಂಡ್ ಆಗಿ ಈಗ ಇದನ್ನು ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿದೆ, ಈ ಮಸಾಲದಲ್ಲಿ ಕುದಿಬೇಕು ಚೆನ್ನಾಗಿ. ಆಲ್ರೆಡಿ ಕುದೀತಿದೆ ಗೈಸ್. ಇವಾಗ ಈಗ ಸ್ವಲ್ಪ ಇದನ್ನು ತುರಿದು ಅದಕ್ಕೆ ಸ್ವಲ್ಪ ಹಾಕಬೇಕು, ಸುಕ್ಕ ಥರ. ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು, ಅದನ್ನೀಗ ಫ್ರೈ ಮಾಡ್ಕೋಬೇಕು. ಫ್ರೈ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡು
ಸ್ವಲ್ಪ ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಒಳ್ಳೆ ಘಮ ಘಮ ಬರ್ತಿದೆ ಗೈಸ್. ಈಗ ಚಿಕನ್ ಸುಕ್ಕ ಮಾಡುವಾಗ ಬರುತ್ತಲ್ಲ ಆ ಥರ ಸ್ಮೆಲ್ ಬರ್ತಾ ಇದೆ, ತೆಂಗಿನಕಾಯಿದು ಫ್ಲೇವರ್. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಖಾರ ಟೆಸ್ಟ್ ಮಾಡಿ ಫೈನಲಿ ತೊಂಡೆಕಾಯಿ ಪಲ್ಯ ರೆಡಿ ಗೈಸ್. ಫೈನಲಿ ಉಪ್ಪು ಖಾರ ಎಲ್ಲ ಟೆಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಗೈಸ್ ಈಗ ಟಾರ್ಚ್ ಆನ್ ಮಾಡಿಕೊಂಡು ನಾನು ಊಟ ಮಾಡ್ತಿರೋದು ಮಾರೆ. ಕರೆಂಟ್ ಮತ್ತೆ ಹೋಯಿತು, ಸೊ ಟೇಸ್ಟ್ ನೋಡೋಣ ಫಸ್ಟ್. ಕರೆಂಟ್ ಇಲ್ಲ ಗೈಸ್, ಸೊ ಹಾಗೀಗ ಮನುಳಿ ಕಡಲೆ ತೊಂಡೆಕಾಯಿ ಪಲ್ಯ. ನನಗೆ ಮನುಳಿ ಕಡಲೆ ಅಂತಲೇ ಬರೋದು ಮಾರೆ. ಅದಕ್ಕೋಸ್ಕರ ಇವಾಗ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಇರಿ, ಕರೆಂಟ್ ಇಲ್ಲ, ಸಡನ್ನಾಗಿ ನಾವು ಊಟ ಮಾಡ್ಲಿಕ್ಕೆ ಹೋಗುವ ಕರೆಂಟ್ ಹೋಯ್ತು, ಇನ್ನು ವೆಯ್ಟ್ ಮಾಡಿದರೆ ಬರಲ್ಲ ಅಂತ ಗೊತ್ತಾಯಿತು. ಸೊ ಹಾಗೆ ಫಸ್ಟ್ ಟೇಸ್ಟ್ ನೋಡೋಣ. ರೈಸ್ ಜೊತೆ ತೊಂಡೆಕಾಯಿ ಪಲ್ಯ ಸೂಪರ್ ಆಗುತ್ತೆ, ಸೂಪರ್ ಆಗಿದೆ ಗೈಸ್. ಈ ಬ್ಲಾಗ್ ನಾನು ಇಲ್ಲೇ ಏನು ಮಾಡ್ತಿದ್ದೇನೆ ಗೈಸ್, ಇನ್ನು ಊಟ ಮಾಡಿ ಆದಮೇಲೆ ಸ್ವಲ್ಪ ಮಲಗಬೇಕು. ಹಾಗೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.